80 ವರ್ಷಗಳ ಹಿಂದೆ ಭಾರತ ಹೊಸ ಸ್ವಾತಂತ್ರ್ಯದ ಅಧ್ಯಾಯವನ್ನು ಆರಂಭಿಸಿತು. ಇಂದು ಆ ಸ್ವಾತಂತ್ರ್ಯವನ್ನು ಹೆಮ್ಮೆಯಿಂದ ಆಚರಿಸುವ ದಿನ. ನನ್ನ ಪ್ರೀತಿಯ ದೇಶವಾಸಿಗಳೇ, 2026ರ ಆಗಸ್ಟ್ 15ರಂದು ನಮ್ಮ ಹೆಮ್ಮೆಯ ಭಾರತ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದೆ. ಈ ಪವಿತ್ರ ದಿನದಂದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನನ್ನ ಹೃತ್ಪೂರ್ವಕ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಗರಗಳಿಂದ ಹಳ್ಳಿಯವರೆಗೆ, ಗಡಿ ಪ್ರದೇಶಗಳಿಂದ ದೇಶದ ಪ್ರತಿಯೊಂದು ಮೂಲೆಯವರೆಗೂ ಭಾರತವನ್ನು ಪ್ರೀತಿಸುವ ಪ್ರತಿಯೊಬ್ಬ ಭಾರತೀಯನಿಗೂ ನನ್ನ ಗೌರವಪೂರ್ವಕ ಶುಭಾಶಯಗಳು. ಇಂದು ನಮಗಾಗಿ ತಮ್ಮ ಜೀವನ, ಕುಟುಂಬ ಮತ್ತು ಭವಿಷ್ಯವನ್ನೇ ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೃತಜ್ಞತೆಯಿಂದ ಸ್ಮರಿಸೋಣ. ಅವರ ಕನಸು ಒಂದು ಸ್ವತಂತ್ರ ಭಾರತ. ಆ ಸ್ವಾತಂತ್ರ್ಯವನ್ನು ಮುಂದಿನ ಪೀಳಿಗೆಗೆ ಇನ್ನಷ್ಟು ಬಲವಾಗಿ ನೀಡುವುದು ನಮ್ಮ ಜವಾಬ್ದಾರಿ. ಇಂದಿನ ಕಾಲದಲ್ಲಿ ಅದರ ಮತ್ತೊಂದು ಅರ್ಥ ಆರ್ಥಿಕ ಸ್ವಾವಲಂಬನೆ. ನಮ್ಮ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರಲಿ, ಅನಿರೀಕ್ಷಿತ ಸಂದರ್ಭಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಇರಲಿ. ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಅವಲಂಬಿತರಾಗದೆ ಗೌರವದಿಂದ ಬದುಕುವಂತಾಗಲಿ. ಏಕೆಂದರೆ ಬಲಿಷ್ಠ ಭಾರತಕ್ಕೆ ಬಲಿಷ್ಠ ಕುಟುಂಬಗಳು ಬೇಕು. ಆದ್ದರಿಂದ ಇಂದು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಹೆಮ್ಮೆಯಿಂದ ಆಚರಿಸೋಣ. ನಮ್ಮ ವೀರರನ್ನು ಗೌರವದಿಂದ ಸ್ಮರಿಸೋಣ ಮತ್ತು ಉತ್ತಮ ಹಾಗೂ ಆರ್ಥಿಕವಾಗಿ ಸದೃಢವಾದ ಭಾರತ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ನೀಡೋಣ. ನನ್ನ ಕುಟುಂಬದ ಪರವಾಗಿ ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ವಂದೇ ಮಾತರಂ.